ನೋಡಿ ಅದ್ರಲ್ಲಿ ಗ್ಲಾಸ್ ಚೂರೆಲ್ಲ ಇರುತ್ತೆ. ಕಲ್ತ್ರಿ ನೀತಿ ನೀವು. ಏನು ಮಂಗಳೂರು ಹುಡುಗಿನ ಮದುವೆ ಆದರೆ ಇವೆಲ್ಲ ಕಲಿಬೇಕಾ? ಸೂಪರ್. ಇದು ಅಂಜಲ್ ಸ್ಲೈಸ್ ಕಟಿಂಗ್. ಅಂಜಲ್ ತಂಗಿನ ಬಿಟ್ಟು ಹೋಗುದಾ? ಬೊಂಗಡೆ ಫ್ರೈ ಮಸಾಲ. ನೀರು ಚೆಲ್ಲಿ ಅದ್ರದ್ದು. ಹಾಯ್ ಹಲೋ ನಮಸ್ತೆ. ಇವತ್ತು ನಾನಂತೂ ಬೆಳಗಿನಲೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮಮ್ಮನ ಮನೇಲಂತೂ ಬೆಳಗ್ಗೆ ಎದ್ದ ತಕ್ಷಣ ನಾವು ನೋಡೋದು ಈ ಒಲೆನೆ. ಯಾಕಂದ್ರೆ ಇದ್ರಲ್ಲೇ ನಾವು ಅಡಿಗೆನೆಲ್ಲ ಮಾಡೋದು. ಇನ್ನು ನಮ್ ಕಡೆ ಎಲ್ಲ ಮಧ್ಯಾಹ್ನದ ಅಡಿಗೆ ಮಾಡ್ಬೇಕು ಅಂತಾದ್ರೆ ಬೆಳಗಿನ್ಲೇನೆ ಅನ್ನನ ಬೇಯಕ್ಕಿಡ್ಬೇಕು. ಯಾಕಂದ್ರೆ ಬಾಯ್ಲ್ಡ್ ರೈಸ್ ಆಗಿರೋದ್ರಿಂದ ಬೆಳಗ್ಗೆನೆ ಇಟ್ರೇನೆ ಬೇಗ ಮಧ್ಯಾಹ್ನ ಅಷ್ಟೊತ್ತಿಗೆ ಅಡ್ಗೆ ಆಗುತ್ತೆ. ಬೆಳಗ್ಗೆ ತಿಂಡಿ ಆಗೋದೇ ತಡ. ಅದಾಗಿದ ತಕ್ಷಣ ಒಲೆನ ಹಚ್ಚಿ ಅದ್ರಲ್ಲಿ ಅನ್ನಕ್ಕೆ ಅಂತ ಇಟ್ಬಿಡ್ತೀವಿ. ಒಂದ್ ಕಡೆ ಅನ್ನ ಬೇಯ್ತಾ ಇದೆ. ಇನ್ನ ನೆಕ್ಸ್ಟ್ ನಾನು ಹೀರೆಕಾಯಿ ಪಲ್ಯ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡೆ. ಇನ್ನು ಬಾಯ್ಲ್ಡ್ ರೈಸ್ಗಂತೂ ಸಾಂಬಾರೇ ಬೇಕು ಅಂತ ಇಲ್ಲ, ಪಲ್ಯನೂ ಆಗುತ್ತೆ, ಚಟ್ನಿನೂ ಆಗುತ್ತೆ, ಏನಾದ್ರೂ ಆಗುತ್ತೆ. ನಾವು ಅದಕ್ಕೋಸ್ಕರನೇ ಡೈಲಿ ಸಾಂಬಾರ್ನ ಮಾಡ್ಕೊಳಲ್ಲ. ಈ ತರ ಒಂದೊಂದ್ ದಿವ್ಸ ಪಲ್ಯ ಎಲ್ಲ ಮಾಡ್ಕೋತೀವಿ. ಇನ್ನು ಅಡ್ಗೆ ಎಲ್ಲ ಆಗಿ ಊಟ ಎಲ್ಲ ಮಾಡ್ಕೊಂಡೆಲ್ಲ ಆದ್ಮೇಲೆ ಮಧ್ಯಾಹ್ನ ಅಷ್ಟರಲ್ಲಿ ನಾನು ಸ್ವಲ್ಪ ಬಟ್ಟೆನೆಲ್ಲ ವಾಷಿಗೆ ಹಾಕಿದ್ದೆ. ವಾಷಿಂಗ್ ಮಿಷಿನ್ ಇನ್ನೇನ್ 1.5 ಗಂಟೆ ತಗೊಳತ್ತಲ್ಲ, ಅದಾದ್ಮೇಲೆ ಸಂಜೆಗೆ ಒಣ ಹಾಕಿದ್ರೆ ಆಯ್ತು ಅಂತ ಇದ್ದೆ. ಇನ್ನು ನೆಕ್ಸ್ಟ್ ಅದನ್ನ ಒಣಾಕಕ್ಕೆ ಅಂತ ಟೆರೆಸ್ ಕಡೆ ಹೋದಾಗ ಒಳ್ಳೆ ಸನ್ಸೆಟ್ ಆಗ್ತಾ ಇತ್ತು. ನಮ್ಮನೆ ಟೆರೆಸ್ ಇಂದ ಸನ್ಸೆಟ್ ಅಂತೂ ಸೂಪರ್ ಆಗಿ ಕಾಣುತ್ತೆ. ಆಕ್ಚುಲಿ ವಿಡಿಯೋಗಿಂತ ಡೈರೆಕ್ಟ್ ಆಗಿ ತುಂಬಾನೇ ಚೆನ್ನಾಗಿತ್ತು ನೋಡಕ್ಕೆ. ಹಾಗಾಗಿ ಸ್ವಲ್ಪ ಹೊತ್ತು ಬಟ್ಟೆ ಎಲ್ಲ ಒಣಾಕಿ ಅಲ್ಲೇನೆ ಸನ್ಸೆಟ್ ಎಲ್ಲ ನೋಡ್ತಾ ನಿಂತಿದ್ದೆ. ಅಷ್ಟರಲ್ಲಿ ಸಂಜೆಗೆ ನನ್ ಗಂಡ ಸ್ವಲ್ಪ ಮಂಗ್ಳೂರಲ್ಲಿ ಕೆಲ್ಸ ಇತ್ತು ಅಂತ ಹೋಗಿದ್ರು. ಅವರುನು ಬಂದ್ರು. ಬರ್ತಾ ಮಂಗ್ಳೂರಿಂದ ಒಳ್ಳೆ ಫ್ರೆಶ್ ಮೀನ್ ಸಿಗುತ್ತಲ್ಲ, ಸೊ ಅದನ್ನ ತರ್ತೀರಾ ಅಂತ ಹೇಳಿದ್ರೆ ಇವರು ಒಂದ್ಸಲ ತಿರ್ಗ್ದಂಗೂ ಆಗುತ್ತೆ ಅಂತ ಉಡುಪಿಗೆ ಹೋಗಿ ಮಲ್ಪೆಗೆ ಹೋಗಿ ಅಲ್ಲಿಂದ ಮೀನ್ ತಗೋ ಬಂದಿದ್ದಾರೆ. ನನ್ ಗಂಡಂಗಂತೂ ಸುತ್ತೋದು ಅಂದ್ರೆ ಅಷ್ಟು ಇಷ್ಟ. ಸೊ ಹಾಗಾಗಿ ಎಲ್ಲಾದ್ರೂ ಹೋಗ್ತಾ ತಿರ್ಗ್ತಾ ಇರ್ತಾರೆ. ಇನ್ನು ಒಂಥರದ್ ಯಾವ್ದಾದ್ರು ಮೀನ್ ತಗೊಂಡ್ ಬನ್ನಿ ಅಂತ ಹೇಳಿದ್ರೆ 3 ತರದ್ ಮೀನ್ ತಂದಿದ್ದಾರೆ. ಇನ್ನು ಮಕ್ಳಿಗೆಲ್ಲ ಫ್ರೈ ಮಾಡಕ್ಕೋಸ್ಕರ ಅಂಜಲ್ ಮೀನ್ನ ತರ್ಸಿದ್ವಿ. ಅದಾದ್ಮೇಲೆ ಇನ್ನು ಬಂಗಡೆ ಸಾಂಬಾರಿಗೋಸ್ಕರ ಆಮೇಲೆ ಬೊಂಡಸ್ ತರ್ಸಿದ್ವಿ. ಈ ಬೊಂಡಸ್ ನಮ್ ನಿತಿಗೆ ತುಂಬಾನೇ ಇಷ್ಟ. ಅದ್ರಲ್ಲೂ ನಾವು ಮಾಡಿರೋ ಬೊಂಡಸ್ ಸುಕ್ಕ ಅವೆಲ್ಲ ಆಗಲ್ಲ. ನಮ್ ವಿಕ್ಯಣ್ಣ ಮಾಡೋ ಗೀ ರೋಸ್ಟೇನೆ ತುಂಬಾನೇ ಇಷ್ಟ. ಸೊ ಅದಕ್ಕೋಸ್ಕರನೇ ಬೊಂಡಸ್ನ ಅವ್ರ ಬಾವ ಬಾಮೈದ ಮಾತಾಡ್ಕೊಂಡು ತಂದಿದ್ರು. ಇನ್ನೊಂದ್ ಮಿರಾಕಲ್ ಏನು ಅಂತ ಅಂದ್ರೆ ಈ ಸಲ ಫಿಶ್ನೆಲ್ಲ ನಾನೇ ಕ್ಲೀನ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಆಲ್ಮೋಸ್ಟ್ ಅಲ್ಲೇ ಮಲ್ಪೆಯಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಟ್ಟಿದ್ದಾರೆ. ಇನ್ನು ಉಳ್ದಿರೋದು ಸ್ವಲ್ಪ ಗ್ಲಾಸ್ ಚೂರು ಅದು ಇದು ಅಂತೆಲ್ಲ ಇರ್ತಾವಲ್ಲ, ಸೊ ಅದನ್ನ ಇಲ್ಲಿ ನಿತಿನೇ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ರು. ನಿಜವಾಗ್ಲೂ ಮೀನೆಲ್ಲ ತುಂಬಾನೇ ಫ್ರೆಶ್ ಆಗಿತ್ತು. ಇನ್ನು ಮಲ್ಪೆ ಮಂಗಳೂರು ಆತರ ಎಲ್ಲ ಹೋದಾಗ ಅಲ್ಲಿ ಕೆಜಿ ಲೆಕ್ಕಕ್ಕಿಂತ ಸ್ವಲ್ಪ ಲಾಟ್ ಆಗಿ ತಗೊಳ್ಳೋದೇ ಹೆಚ್ಚು. ಅಂದ್ರೆ ಅವರು ಬುಟ್ಟಿಲಿ ಇಟ್ಟಿರ್ತಾರಲ್ಲ, ಬುಟ್ಟಿಗಿಷ್ಟು ಅಂತ ಮಾತಾಡ್ಬಿಟ್ಟು ತರ್ತಾರೆ. ಸೊ ಹಾಗಾಗಿ ಇಲ್ಲಿ ಮೀಡಿಯಂ ಸೈಜ್ ಇದು ಅಂಜಲ್ 7 ಮೀನಿತ್ತು. ಸೊ 7 ಮೀನು ಕೂಡ ಇವರು ಬರೀ 1,000 ಕೊಟ್ಟು ಕಟ್ ಮಾಡಿಸ್ಕೊಂಡ್ ಬಂದಿದ್ದಾರೆ. ನಾವಂತೂ ದೊಡ್ಡ ಹೋಟೆಲ್ಗೆಲ್ಲ ಹೋದಾಗ 1-2 ಪೀಸ್ ತಿನ್ನಕ್ಕೆ 1,000 ಕೊಡ್ಬೇಕು. ಇಲ್ಲಿ 7 ಮೀನ್ ಅಂದ್ರೆ ಎಷ್ಟಾಯ್ತು ನೋಡಿ. ನಾನ್ ಅನ್ಕೊಂಡಿದ್ದೆ ಇಷ್ಟೆಲ್ಲ ಮೀನ್ ತಂದಿದ್ದಾರೆ, ಇನ್ನೊಂದು ವಾರನಾದ್ರೂ ಬೇಕು ಇದೆಲ್ಲ ಖಾಲಿ ಆಗಕ್ಕೆ ಅಂತ. ಆದ್ರೆ ನಿಜ ಹೇಳ್ಬೇಕು ಅಂತ ಆದ್ರೆ ಬರೀ 1 ದಿವಸದಲ್ಲೇ ಖಾಲಿ ಆಗೋಯ್ತು. ಇಲ್ಲಿ ಬಾಂಗ್ಡೆ ಮೀನುನು ಅಷ್ಟೇ ತುಂಬಾ ದಪ್ಪವು. 1 ಕೆಜಿಗೆ 6 ಮೀನೇನೋ ಸಿಕ್ತು. ನಂಗಂತೂ ತುಂಬಾ ದಿವಸದಿಂದ ಬಾಂಗ್ಡೆ ಮೀನಿನ ಸಾರ್ ತಿನ್ಬೇಕು ಅಂತ ಆಸೆ ಆಗ್ತಾ ಇತ್ತು. ಆದ್ರೆ ಫ್ರೆಶ್ ಆಗಿ ಮೀನ್ ಸಿಗ್ತಾನೆ ಇರ್ಲಿಲ್ಲ. ಅದಕ್ಕೆ ಈ ಸಲ ಅವ್ರು ಬರ್ತಾ ಅವರಿಗೆ ತರಕ್ ಹೇಳ್ದೆ. 1 ಕೆಜಿ ಅಷ್ಟು ತಂದಿದ್ರು, ಸಾಂಬಾರಿಗಲ್ವಾ ಸಾಕು ಅಂತ ಅನ್ಕೊಂಡ್ವಿ. ಇನ್ನು ಇಲ್ಲಿ ನಿತಿಯವರು ರಾತ್ರಿನೇ ಹೊರಡೋರಿದ್ರು. ಸೊ ಹಾಗಾಗಿ ಅವ್ರು ಬಂದಿದ ತಕ್ಷಣ ಮೀನ್ನ ಕ್ಲೀನ್ ಮಾಡ್ಕೊಡ್ತೀನಿ ಬಾವ, ನೀವು ಬಂದು ಒಂಚೂರು ಗೀ ರೋಸ್ಟ್ ಮಾಡ್ಕೊಡಿ ಅಂತ ಹೇಳಿದ್ರು. ನಮ್ ವಿಕ್ಯಣ್ಣ ಒಂದ್ ಕಡೆ ಕೆಲ್ಸಕ್ ಹೋಗಿದ್ರು. ಆದ್ರೂನು ಅವ್ರ ಬಾವ ಹೇಳಿದಕ್ಕಲ್ವಾ, ಸೊ ಅಲ್ಲಿಂದ ಬೇಗ ಕೆಲ್ಸ ಮುಗಿಸ್ಕೊಂಡ್ ಬಂದ್ರು. ಇನ್ನು ಅವ್ರು ಬರೋ ಅಷ್ಟರಲ್ಲಿ ಇವ್ರು ಫಿಶ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಅದನ್ನ ಕಟ್ಟಿಂಗ್ ಎಲ್ಲ ಮಾಡ್ತಾ ಇದ್ರು.
ಆದ್ರೂ ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಇವ್ರ ಮದ್ವೆಗಿಂತ ಮುಂಚೆ ಒಂದ್ ಚಿಕನ್ ಕೂಡ ತೊಳ್ದಿರೋರಲ್ಲ. ಆದ್ರೆ ಈಗ ನೋಡಿ ಎಲ್ಲಾನು ಮಾಡ್ತಾ ಇದ್ದಾರೆ. ಅದ್ರಲ್ಲೂ ಫಿಶ್ ಕ್ಲೀನಿಂಗ್ ಅಂದ್ರೆ ಸುಲಭ ಅಲ್ಲ ಬಿಡಿ. ನಾನೇ ಇದುವರೆಗೂನು ಫಿಶ್ ಕ್ಲೀನಿಂಗ್ ಎಲ್ಲ ಮಾಡ್ದೋಳಲ್ಲ. ಆದ್ರೆ ನನ್ ಗಂಡ ಇವತ್ತು ಕಲ್ತ್ಕೊಂಡ್ ಮಾಡ್ತಿದ್ದಾರೆ ಅಂದ್ರೆ ಸ್ವಲ್ಪ ಖುಷಿನೇ ಅನ್ಸುತ್ತೆ. ಆದ್ರೆ ಒಂದು ಬೇಜಾರು ಏನು ಅಂತ ಆದ್ರೆ ಇವ್ರು ಮಾಡೋ ಈ ನಿಧಾನದ ಕೆಲ್ಸ ಇವತ್ತಾಗುತ್ತೋ ಇಲ್ವೋ ಅಂತ ಅನ್ನಿಸ್ತಾ ಇತ್ತು ನನ್ಗೆ. ಆದ್ರೂ ಪರವಾಗಿಲ್ಲ, ತುಂಬಾನೇ ಟೈಮ್ ಇದೆ ಅಂತ ಹೇಳ್ಬಿಟ್ಟು ನಾನ್ ಮಾಡ್ಲಿ ಅಂತ ಸುಮ್ನಾಗಿದ್ದೆ. ಒಂದ್ ಮುಕ್ಕಾಲಷ್ಟು ಫಿಶ್ ನ ಇವ್ರೆ ಕ್ಲೀನ್ ಮಾಡಿದ್ರು. ಆಮೇಲೆ ನಾನೇ ಸ್ವಲ್ಪ ಕ್ಲೀನ್ ಮಾಡ್ಕೊಟ್ಟೆ. ಅದು ಅಲ್ದೆ ಇವ್ರು ಇವತ್ತು ನೈಟೇ ಹೊರಡ್ಬೇಕಿತ್ತು. ಸೊ ಹಾಗಾಗಿ ಬೇಗ ಬೇಗ ಊಟ ಮಾಡ್ಕೊಂಡ್ ಹೋಗ್ಲಿ ಅಂತ ಹೇಳ್ಬಿಟ್ಟು ಅಡ್ಗೆನೆಲ್ಲ ಬೇಗ ಬೇಗ ಮಾಡ್ಕೊಂಡೆ. ಇನ್ನು ಈ ಬೊಂಡಾಸ್ ಒಂದು ಮಾತ್ರ ನಮ್ ವಿಕ್ಯಣ್ಣಂಗೋಸ್ಕರ ಕಾಯ್ತಾ ಇತ್ತು. ನನ್ಗೆ ಈ ರೋಸ್ಟ್ ಯಾವಾಗ ಮಾಡ್ತೀಯಾ ಅಂತ ಹೇಳಿ. ಅಷ್ಟ್ರಲ್ಲಿ ನಮ್ ವಿಕ್ಯಣ್ಣನು ಬಂದ್ರು. ಇನ್ನೇನ್ ಫಿಶ್ ಎಲ್ಲ ಕ್ಲೀನ್ ಆಗಿ ರೆಡಿ ಆಗಿತ್ತಲ್ಲ, ಸೊ ಅದನ್ನ ಗೀ ರೋಸ್ಟಿಗೆ ಇಟ್ಟೇ ಬಿಟ್ರು. ಈ ಮಸಾಲಾನೆಲ್ಲ ನೀಟಾಗಿ ರುಬ್ಬಿ ಗೀಯಲ್ಲಿ ರೋಸ್ಟ್ ಮಾಡ್ಕೊಂಡು ಸೂಪರ್ ಆಗಿರೋ ರೆಸಿಪಿನ ರೆಡಿ ಮಾಡೇ ಬಿಟ್ರು. ಇನ್ನೊಂದ್ ಕಡೆಯಿಂದ ಬಾಂಗ್ಡೆ ಸಾರು ಆಮೇಲೆ ಅಂಜಲ್ ಫ್ರೈ ಎಲ್ಲ ನಾನೇ ರೆಡಿ ಮಾಡಿ ಇಟ್ಟಿದ್ದೆ ಆಲ್ರೆಡಿ. ನೆಕ್ಸ್ಟ್ ನನ್ ಗಂಡ ನೀಟಾಗಿ ಊಟ ಮಾಡ್ಕೊಂಡು ಹಾಸನ್ ಕಡೆ ಹೊಂಟೇ ಬಿಟ್ರು. ಸೊ ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ವ್ಲಾಗ್. ನನ್ ಚಾನಲ್ ಅಲ್ಲಿ ನನ್ ವಿಡಿಯೋಸ್ನ ಆಗಾಗ ಬಂದು ನೋಡ್ತಾ ಇರಿ. ಥ್ಯಾಂಕ್ ಯು.